ಅಳುವ ಕಂದನ ತುಟಿಯು ಹವಳಾದ ಕುಡಿ ಎಂಬ ಕುಡಿಯುಬ್ಬು ಬೇವಿ ನೆಸಳಂಗ. ನೋಡಿ, ಜಾನಪದ ಸಾಹಿತ್ಯದಲ್ಲಿ ಎಷ್ಟು ಚೆನ್ನಾಗಿ ಈ ಒಂದು ಬೇವಿನ ಎಲೆಯ ರೂಪವನ್ನು ಕೂಡ ವರ್ಣಿಸಿಬಿಟ್ಟಿದ್ದಾರೆ. ನನಗೆ ಒಂದಿಷ್ಟು ಹಸಿರಾದಂಥ ಬೇವಿನ ಸೊಪ್ಪು ಸಿಕ್ಕಿದೆ. ಅದನ್ನು ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಡಬೇಕಲ್ಲ, ಅದಕ್ಕಾಗಿ ನಾನು ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡೆ. ಎಲ್ಲ ಬೇವಿನ ಎಲೆಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಬಿಡಿಸಿ ತೆಗೆದುಕೊಂಡ್ಬಿಟ್ಟು ಅದನ್ನು ಪೌಡರಾಗಿ ಮಾಡಿಟ್ಕೊಳ್ಳೋಣ ಅಂತ ಆಲೋಚನೆ ಮಾಡಿದೆ. ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಅದನ್ನು ಚಟ್ನಿ ಪುಡಿಯನ್ನು ಕೂಡ ಜೊತೆಗೆ ಮಾಡ್ಕೋಬೋದು ಅನಿಸ್ತು. ಅದಕ್ಕಾಗಿ ನಾನು ಅದನ್ನು ಏನು ಮಾಡಿದೆ, ಒಂದು ಬಂಡಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಹುರಿತೀನಿ. ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳಲ್ಲ. ಎಣ್ಣೆ ಹಾಕ್ಕೊಂಡ್ಬಿಟ್ರೆ ಕಲರು ಸ್ವಲ್ಪ ಡಿಮ್ ಹೊಡೆದ್ಬಿಡುತ್ತೆ. ನಿಧಾನವಾಗಿ ಕತ್ತದೇ ಇರುವಂತೆ ಅದನ್ನು ಲೋ ಸಿಮ್ಮಲ್ಲಿ ಹುರಿದ್ಬಿಡೋದು. ಅದು ತಣ್ಣಗಾದಾಗ ಕೈಯಲ್ಲಿ ಹಿಡಿದಾಗ ಮುರಿದ್ಬಿಟ್ರೆ, ಮುಷ್ಟಿಯಲ್ಲಿ ಹಿಡಿದಾಗ ಪೌಡ್ರ್ ಆಗಬೇಕು. ಅಷ್ಟರ ಮಟ್ಟಿಗೆ ಹುರಿದ್ಬಿಟ್ಟು ತೆಗೆದು ಸೈಡಿಗೆ ಇಟ್ಕೊಂಡ್ಬಿಟ್ಟೆ. ಮತ್ತು ಬಂಡಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಮೊದಲೇ ನಾನು ಏನು ಮಾಡಿದ್ದೆ, ಈ ಒಂದು ಬೆಳ್ಳುಳ್ಳಿಯನ್ನು ಮೇಲಿನ ಸಿಪ್ಪೆಯನ್ನು ತೆಗೆದಿಟ್ಕೊಂಡ್ಬಿಟ್ಟಿದ್ದೇನೆ. ಒಂದು ಮುಷ್ಟಿ ಹಾಕಿಬಿಡ್ತೀನಿ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದ್ಬಿಡೋದು. ಕೆಂಪಾಗಿ ಬರಬೇಕು, ಘಮ ಘಮ ಅಂತ ಪರಿಮಳ ಬರುತ್ತೆ. ಆಮೇಲೆ ಅದನ್ನು ಸ್ವಲ್ಪ ಒಂದು ಎಣ್ಣೆಯನ್ನು ತೆಗಿಬೇಕು. ಆ ರೀತಿಯಾಗಿ ಜಾಳಿಗೆಯಲ್ಲಿ ಹಾಕಿ ತೆಗೆದುಬಿಡೋಣ. ಸೈಡಿಗೆ ಎತ್ತಿಟ್ಕೊಳ್ತೀನಿ. ಅದರ ನಂತರ ನಾವು ಚಟ್ನಿ ಪುಡಿ ಮಾಡಬೇಕಲ್ವ, ಅದಕ್ಕೆ ರುಚಿಗೆ ಬೇಕಾಗಿರುವಂಥದ್ದನ್ನು ಒಂದೊಂದೇ ಸಾಮಗ್ರಿಯನ್ನು ಹುರಿತಾ ಹೋಗೋಣ. ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತೀನಿ. ನಿಧಾನವಾಗಿ ಹುರಿತಾ ಹೋಗೋಣ. ಸ್ವಲ್ಪ ಮಟ್ಟಿಗೆ ಅದು ಹುರಿದು ಆದ ನಂತರ ಅದರ ಜೊತೆಗೆ ನಾವು ಚನಾ ದಾಳ ಅಂತ ಹೇಳ್ತೀವಿ, ಅದನ್ನು ಸೇರಿಸ್ಕೊಂಡ್ಬಿಡೋಣ. ಅದು ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಆಗಿ ಹುರಿತಾ ಹೋಗಬೇಕು. ಅದು ಆದ ನಂತರ ಅದ್ರ ಜೊತೆಗೆ ನಾನೇನು ಮಾಡಿದ್ದೆ, ಮೊದಲೇ ಸ್ವಲ್ಪ ಗ್ರೌಂಡ್ನಟ್ಸ್, ಶೇಂಗಾ ಬೀಜ, ಬಡವರ ಬಾದಾಮಿ ಅಂತ ಹೇಳ್ತೀವಿ. ಯಾರಿಗೆ ಬಾದಾಮಿಯನ್ನು ಪರ್ಚೇಸ್ ಮಾಡಿ ತಿನ್ನಲಿಕ್ಕೆ ಆಗಲ್ಲ, ಅದನ್ನು ಶೇಂಗಾ ಏನಿರುತ್ತಲ್ವ, ಕಡಲೆಕಾಯಿ ಅಂತ ಹೇಳ್ತೀವಲ್ಲ, ಅದನ್ನು ತಗೊಂಡ್ರೆ ಏನು ಕಂಟೆಂಟ್ ಸಿಗುತ್ತಲ್ವ ಅದರೊಳಗಡೆ, ಅದೆಲ್ಲ ಅದರೊಳಗಡೆ ಸಿಗುತ್ತಂತೆ. ಈ ಒಂದು ಕಡಲೆಕಾಯಿಯನ್ನು ಹಾಕ್ತಾಯಿದ್ದೀನಿ. ಅದ್ರ ಮೇಲಿಂದ ಲೇಯರನ್ನು ಹೊರಬಿಟ್ಟು ತೆಗೆದಿಟ್ಕೊಂಡಿದ್ದೆ. ಅದರ ಮೇಲಿನ ಲೇಯರನ್ನು ಸಪ್ರೇಟ್ ಮಾಡಿದ್ದೀನಿ. ಅದನ್ನು ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಹುರಿತೀನಿ. ಬಾಯಿಗೆ ಎಷ್ಟು ರುಚಿ ಇರುತ್ತಲ್ವ, ದೇಹಕ್ಕೆ ಕೂಡ ಅಷ್ಟೇ ಹಿತವಾಗಿರುವಂಥ ಒಂದು ಚಟ್ನಿ ಪುಡಿ ಮಾಡುವಂಥ ವಿಧಾನವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಕೂಡ ಮಾಡಿ. ಬಾಯಿಗೆ ಮಾತ್ರ ರುಚಿ ಇರಲ್ಲ, ನಮಗೆ ಬೇಕಾದಂಥ ಎಲ್ಲ ಜೀವಸತ್ವಗಳು ಸಿಗಬೇಕಲ್ವ, ಹಾಗಾಗಿ ಎಲ್ಲವನ್ನು ಸೇರಿಸಿ ಇಟ್ಕೊಳ್ಳೋಣ. ಈ ಬೇವಿನ ಸೊಪ್ಪು ಏನಿದೆಯಲ್ಲ, ದೇಹಕ್ಕೆ ತುಂಬ ಒಳ್ಳೆಯದು. ಬಾಯಿಗೆ ಸ್ವಲ್ಪ ಕಹಿ ಇರುತ್ತೆ, ಪರಿಮಳಕ್ಕೆ ಮಾತ್ರ ಉಪಯೋಗಿಸ್ತಾ ಇಲ್ಲ, ಬಾಯಿ ರುಚಿಗೆ ಮಾತ್ರ ಅಲ್ಲ, ಅದರಲ್ಲಿ ಇರುವಂಥ ಕೆಲವೊಂದು ಔಷಧೀಯ ಗುಣ ಕೂಡ ನಮಗೆ ತಿಳಿದಿದೆ. ಅದನ್ನು ಬಳಸ್ಕೊಂಡಾಗ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡ್ಬೋದು. ಯಾರಿಗೆ ಶುಗರ್ ಕಂಪ್ಲೇಂಟ್ ಇದೆ, ಅದನ್ನು ಬಳಸಿದಾಗ ಅದನ್ನು ಕಂಟ್ರೋಲ್ಗೆ ತಂದ್ಕೊಳ್ಬೋದು. ಅದರಲ್ಲಿರುವಂಥ ಏನು ಜೀವಸತ್ವಗಳು ಏನಿದೆಯಲ್ಲ, ಅದು ನಮ್ಮ ದೇಹಕ್ಕೆ ಎಷ್ಟು ಹಿತವಾಗಿರುತ್ತೆ, ನಮ್ಮ ಸ್ಕಿನ್ನಿಗೆ ಇರ್ಬೋದು. ಅದನ್ನು ಬಳಸ್ಕೊಳ್ಳೋದು ಡೈಲಿ ನಾವು ಊಟದಲ್ಲಿ ಅದನ್ನು ಬಳಸ್ಕೊಳ್ಳೇಬೇಕು. ಈ ರೀತಿಯಾಗಿ ಜೊತೆಗೆ ಸ್ವಲ್ಪ ನಾನು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ ಜೊತೆಗೆ ಹುರಿದಂಥ ಏನಿದೆಯಲ್ಲ ಬೇವಿನ ಸೊಪ್ಪಿನ ಎಲೆಯನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಸಣ್ಣ ಮುದ್ದೆಯಷ್ಟು ಹುಣಸೆ ಹಣ್ಣನ್ನು ಸೇರಿಸ್ತೀನಿ. ಸ್ವಲ್ಪ ರುಚಿಗೆ ಸಕ್ಕರೆಯನ್ನು ಸೇರಿಸ್ತೀನಿ. ಎಷ್ಟು ಟೇಸ್ಟ್ ಬೇಕಲ್ಲ ಉಪ್ಪನ್ನು ಸೇರಿಸ್ಬಿಟ್ಟು ಅದು ತಣ್ಣಗಾದ ಮೇಲೆ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ತೆಗೆದಿಟ್ಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ಪೌಡರ್ ರೆಡಿಯಾಗಿದೆ ನೋಡಿ. ನೀವು ಕೂಡ ಇದನ್ನು ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.